ನಾನು ವಿಧಾನಸಭೆ ನಮ್ಮ ಕೃಷ್ಣ ಕಚೇರಿಗೆ ನಿನ್ನೆಲ್ಲ ಕರೆಸಿಕೊಂಡು ಆಗ ನಮ್ಮ ದಿವಂಗತ ರಾಮೇಗೌಡರು ಇದ್ರು, ಹೊನ್ನಪ್ಪನವರು ಇದ್ರು, ಅವರೆಲ್ಲ ಇದ್ರು. ಅವರು ಸಹ ಎಲ್ಲ ಬಂದರು. ನಾನು ತುಂಬ ಸಭೆ ಮಾಡಿದೆ ಕೃಷ್ಣ ಕಚೇರಿಗೆ. ಆ ಸಂದರ್ಭದಲ್ಲಿ ತಾಯಿ ನನಗೆ ಹೇಳಿದ್ದು, ಏನಪ್ಪ ನೀನು MLA ಮಾಡಿದ್ದು ನಾವು ನಮ್ಮನ್ನೆಲ್ಲ ಊರು ಖಾಲಿ ಮಾಡಿಸಿ ಹೋಗೋದಿಲ್ಲ, ನೀನೀಗ ದುಡ್ಡು ಕೊಡ್ತೀಯ ಇಲ್ಲ, ಆ ದುಡ್ಡು ತಗೊಂಡು ನಾವು ಏನು ಮಾಡೋದು, ನಮ್ಮ ಕುಟುಂಬದಲ್ಲಿ ಮಕ್ಕಳು ದುಡ್ಡು ತುಂಬ ಬಂತು ಅಂತ ಹೇಳಿ ಭೂಮಿ ಬೆಲೆ ಗೊತ್ತಿದೆ, ಅದು ತಗೊಂಡು ಎಲ್ಲೋ ಇದು ಇಸ್ಬಿಟ್ಟು ಅದು ಇದು ಮಾಡಿ ಕಳ್ಕೊಂಬಿಟ್ಟೆ, ನಮ್ಮ ಕುಟುಂಬದ ಪರಿಸ್ಥಿತಿ ಏನು ಅಂತೇಳಿ ಒಂದು ತಾಯಿ ಹೇಳಿದಂಥದ್ದು ಇವತ್ತು ನಾನು ಮನೆಯಲ್ಲಿ ಸಾಧ್ಯ ಇಲ್ಲ. ಇದೆಲ್ಲ ನನಗೆ ಅನುಭವ ಆಯಿತು. ಅವತ್ತು ನಾನು ಮಾಡ್ಲಿಕ್ಕೆ ಕಾರಣ ಭೂಮಿ ಬೆಲೆ ಏನು ಅಂತದೇ ಇರಲಿಲ್ಲ, ಜೊತೆಗೆ ನೀವು ಬೆಳೀತಕ್ಕಂಥದ್ದು ಅಂತ ದೊಡ್ಡ ಮಟ್ಟದಲ್ಲಿ ಲಾಭ ಇರಲಿಲ್ಲ, ಹಸುಗಳನ್ನು ದೊಡ್ಡ ಮಟ್ಟದಲ್ಲಿ ಸಾಕ್ತಾ ಇರಲಿಲ್ಲ, ಆ ಥರ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಮಾಡಲಿಕ್ಕೆ ಅಂತ ನನ್ನ ತಂಗಿ ಒಂದು ಮಾತು ಹೇಳಿದ್ದೀನಿ, ಅವತ್ತು ನೀನೇನಾದ್ರು ಮಾಡಿಬಿಟ್ಟಿದ್ರೆ ನಾವು ಅದೇ ದುಡ್ಡು ತಗೊಂಡು ಏನಾದರೂ 5-6 ಕಿಲೋಮೀಟರ್ 10 ಕಿಲೋಮೀಟರ್ ದೂರದಲ್ಲಿ ಹೋಗಿ ಒಂದು 10 ಎಕರೆನೋ 20 ಎಕರೆನೋ ನಾವು ತಗೊಂಡು ಜೀವನ ಮಾಡಬಹುದಾಗಿತ್ತು ಅಂತ ಮಾತಾಡಿದ್ದೀವಿ. ಹಲವಾರು ಭಾಗದಲ್ಲಿ ಇವತ್ತು ಆ ರೀತಿಯ ಒಂದು ಭೂಮಿ ಖರೀದಿ ಮಾಡಿ ಬದುಕ್ತಾ ಇದ್ದಾರೆ ಹಲವಾರು ಜನ. ಆದ್ರೆ ಇವತ್ತು ಭೂಮಿ ಖರೀದಿ ಮಾಡೋದಕ್ಕೆ ರಾಜ್ಯದ ಯಾವ ಬೆಲೆ ಹೋದ್ರೂ ಸಾಧ್ಯ ಇಲ್ಲ. ನೀವು ಇವತ್ತಿನ ಬೆಲೆ ಏರ್ತಾ ಇದೆ, ಒಂದೊಂದು ಕ್ಷಣಕ್ಕೂ ಇವತ್ತು ಬೆಲೆ ಏರ್ತಾ ಇದೆ. ಈಗ ನಿನ್ನೆ ಹಾಸನದಲ್ಲಿ ಒಂದು ನಮ್ಮ ಪಕ್ಷದ ದೊಡ್ಡ ಕಾರ್ಯಕ್ರಮ, ಅಲ್ಲಿ ನಾನೇ ಮುಖ್ಯಮಂತ್ರಿ ಇದ್ದಾಗ ಎರಡನೇ ಬಾರಿ 1008 ಎಕರೆಗೆ 2007 ಅಲ್ಲಿ ಒಂದು ಹೌಸಿಂಗ್ ಬೋರ್ಡ್ನ ಬಡಾವಣೆ ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ನೋಟಿಫಿಕೇಶನ್ ಮಾಡಿದ ಭೂಮಿ, ಅಲ್ಲಿ ಸಭೆ ಮಾಡಬೇಕು ಅಂತೇಳಿ ಆ ಜಾಗದಲ್ಲಿ ಸಭೆ ಮಾಡೋದು ನಡೆದಿಲ್ಲ. ಆ ಸಭೆ ಮಾಡತಕ್ಕಂಥ ನಿರ್ಧಾರ ನಾವು ಪಕ್ಷ ಮಾಡಿದ ಮೇಲೆ ಅಲ್ಲಿ ಕೇವಲ 2 ದಿವಸದಲ್ಲಿ 100 ರೂಪಾಯಿ ಸ್ಕ್ವೇರ್ ಫೀಟ್ಗೆ ಜಾಸ್ತಿ ಆಗಿದೆ. ಈಗ ನೆನ್ನೆ ಸಾಯಂಕಾಲ ಅಲ್ಲಿ ಹೇಳ್ತಾ ಇದ್ರು ಅಲ್ಲಿ ಆ ಭಾಗದ ಜನ, ನೀವು ಬಂದು ಸಭೆ ಮಾಡಿದ್ದು ಇನ್ನೊಂದು 300 ರೂಪಾಯಿ ನಿಮಗೀಗ ಸ್ಕ್ವೇರ್ ಫೀಟಿಗೆ ಜಾಸ್ತಿ ಆಗ್ತದೆ. ಇವತ್ತು ನಿಮ್ಮ ಭೂಮಿಯ ಬಗ್ಗೆ ನೀವು ಇರ್ತಕ್ಕಂಥ ನಮ್ಮ ಮನೆ ನಮ್ಮ ಇದು ಅಕೌಂಟ್ ಹೇಳ್ತಾ ಇದ್ದೀವಿ 100% ಸತ್ಯ. ಇವತ್ತು ನಾನು ಶಿವಕುಮಾರ್ ಅವರಿಗೆ ಹೇಳ್ತೇನೆ, ನಿಮಗೆ ಏನಾದರೂ ನಿಜಕ್ಕೂ ರೈತರ ಬದುಕಿನ ಬಗ್ಗೆ ಗೌರವ ಇದ್ರೆ, ರೈತರು ಬದುಕಬೇಕು ಅನ್ನೋದಿದ್ದಾರೆ, ಇಲ್ಲಿ ಈಗಲ್ತಂದ ಮಾಡಿದೀಯಲ್ಲಪ್ಪ ನೀನೆ ಖರಾಬ್ ಲ್ಯಾಂಡ್ನ ಏನೋ ಒಂದು ಎಷ್ಟು 70 ಎಕರೆ ಆಯ್ತಾ, 70 ಎಕರೆಗೆ ಇವತ್ತಲ್ಲಿ 938 ಕೋಟಿ ಕಟ್ಟುವಂತ ಹೇಳಿ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದಾರೆ. ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಕಾಗೋಡು ತಿಮ್ಮಪ್ಪ ಕಂದಾಯ ಸಚಿವ, ಇವರು ಎಂತ ಮಿನಿಸ್ಟರ್, ಎಲೆಕ್ಟ್ರಿಸಿಟಿ ಮಿನಿಸ್ಟರ್, ಪವರ್ ಮಿನಿಸ್ಟರ್, ಇವರೇ ಫಿಕ್ಸ್ ಮಾಡಿರೋದು. ಈಗ ಅಲ್ಲಿ ಪಕ್ಕದಲ್ಲಿ ನಿಮ್ಮ ಈಗಂಟನಲ್ಲಿ ಎಕರೆಗೆ 13 ಕೋಟಿ ಫಿಕ್ಸ್ ಮಾಡೋರು. ಈಗ ಇಲ್ಲಿಗೆ ಎಷ್ಟು ಕೊಡ್ತಾರೆ? 2 ಕೋಟಿ 42, 2 ಕೋಟಿ 22 ನೋಡಿದೆ. ನಾನು ಜಿಲ್ಲಾಧಿಕಾರಿಗಳಿಗೆ ಈ ಸಭೆಯ ಮುಖಾಂತರ ಒಂದು ಸಂದೇಶ ಕೊಡ್ತೀನಿ. ಯಾಕಂದ್ರೆ ಫೋನ್ ತೆಗೆಯಲ್ಲ ಇವ್ರು ಯಾರು ಇಲ್ಲ. ಕುಮಾರಣ್ಣನ ಫೋನ್ ಅಂತಂದ್ರೆ ನಂಬರ್ ನೋಡ್ಬಿಟ್ಟೆ ಫೋನ್ ತೆಗೆಯಲ್ಲ, ಆ ರೀತಿ ಇದ್ದಾರೆ. ಕಾಲ ಹೀಗೆ ಇರಲ್ಲ. ಇದೊಂದು ವಾರದಿಂದ ಏನೋ ಚಿತ್ರದುರ್ಗದಲ್ಲೂ ಯಾರೋ ಒಬ್ರು ಇದ್ದಾರೆ, ಒಬ್ಬ ಇಂಜಿನಿಯರ್, ಚೀಫ್ ಇಂಜಿನಿಯರ್, ಅವರು ರಿಟೈರ್ ಆಗಿದ್ದಾರೆ. ಈಗ ಮೊನ್ನೆ ಕೋರ್ಟಲ್ಲಿ ಅವರು ಅಧಿಕಾರದಲ್ಲಿದ್ದಾಗ ಮುಖ್ಯ ಅಭಿಯಂತರಾಗಿ ಒಂದು ಕೆಲವು ನಿರ್ಣಯ ಮಾಡಿದ್ರೆ ತಪ್ಪೇನು ಮಾಡಿದ್ರು, 4 ವರ್ಷ ಜೈಲು ಈಗ ಹಾಕೋದು. ರಾಮನಗರದಲ್ಲಿ ಅಷ್ಟೆಲ್ಲ ಇಡೀ ರಾಜ್ಯದ ಅಧಿಕಾರಿಗಳಿಗೆ ಹೇಳ್ತೇನೆ, ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಶಾಸಕರ ಮೇಲೆ ಒತ್ತಡ ಹಾಕಿದ್ರು ಅಂತ ಹೇಳಿ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ತೆಗೆದುಕೊಂಡಂತ ನಿರ್ಧಾರ ನನಗೆ ವಿಶ್ವಾಸ ಇದೆ. ಈಗೇನೋ ಮುಖ್ಯಮಂತ್ರಿಗಳು ನಿನ್ನೆ ನಾನು ಹಾಸನದಲ್ಲಿ ಭಾಷಣ ಮಾಡಿದ್ವಲ್ಲ, ಅದ್ರ ಬಗ್ಗೆ ಮೈಸೂರಿನಲ್ಲಿ ರಿಯಾಕ್ಷನ್ ಕೊಟ್ಟರು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ, ಬಿಜೆಪಿ JDS ಸರ್ಕಾರ ಬಂದ್ರು ಮತ್ತೆ ಯಾರಾದ್ರೂ ಹಾಕೊಂಡು ಇದ್ದಿದ್ರೆ ನಾವೇ ಮುಖ್ಯಮಂತ್ರಿಗಳು, ನಮಗೆ ಅಧಿಕಾರ ಇರ್ತಿತ್ತು, ಈಗೆಲ್ಲ ಹೇಳೋದು. ಇವತ್ತು ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಿಗಳಿದ್ದೀರಿ, ನಿಮಗೆ ಒಂದು ಭರವಸೆ ಕೊಡ್ತೀನಿ,
2028 ನಿಮ್ಮದೇ ಸರ್ಕಾರ, ನಮ್ಮದಲ್ಲ, ನಿಮ್ಮದೇ ಸರ್ಕಾರ ಬರೋದು ಪ್ರಸ್ತುತ. ಈಗ ಇದೇನೋ ಮಾಡ್ಕೊಂಡು ಹೊರಟವರಲ್ಲ, ಇದು ಸುಲಭವಾಗಿ 2 ವರ್ಷದಲ್ಲಿ ಬೇರೆ ಮಾಡೋಕ್ಕಾಗಲ್ಲ. ಇದು ಇನ್ನೂ ನಡೀತದೆ, ಬಹಳ ಹೋರಾಟ ನಡೀತದೆ. ನೀವು 368 ಹೋರಾಟ ಇದೆಯಲ್ಲ, ಆ ಹೋರಾಟದ ನೋವಿದೆಯಲ್ಲ ಅಷ್ಟು ಸುಲಭ ಇಲ್ಲ. ನೀವು ಮಾಡಿರೋ ಹೋರಾಟದ ನೋವು ಅಷ್ಟು ಸುಲಭವಾಗಿ ಇದನ್ನು ಮಾಡ್ಲಿಕ್ಕೆ ಆಗಲ್ಲ. ಇವ್ರಿಗೆ ದುಡ್ಡೇಗಿದೆ, ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ದುಡ್ಡೇಲಿಂದ ಎತ್ತಾರೆ ಇವರು. ನಿಮ್ ಜಮೀನು ಇಟ್ಕೊಂಡು ಅದನ್ನು ದುಡ್ಡು ಸಂಪಾದನೆ ಮಾಡಕ್ ಹೊರಟವ್ರಿ, ಇವ್ರು ಮಾಡಕ್ ಹೊರಟಿದ್ರು. ಅವತ್ತು ನಾನು 2006ರಲ್ಲಿ ನೀವೆಲ್ಲ ಒಪ್ಪಿಗೆ ಕೊಟ್ಟಿದ್ರಿ, 60,000 ಕೋಟಿ ಈ ಒಂದು ಡೆವಲಪ್ಮೆಂಟ್ಗೆ ನಾನು ಮಾಡಬೇಕು ಅಂತಕ್ಕಂಥ ಯೋಜನೆ ಸಿದ್ಧ ಮಾಡಿದ್ದು. ಶಿವಕುಮಾರ್ ಜೊತೆ ನಾನು ಚರ್ಚೆ ಮಾಡೋದು ಅನಾವಶ್ಯಕ. ಆ ವ್ಯಕ್ತಿಗೂ ನನಗೂ ಹೋಲಿಕೆ ನಾನು ಮಾಡ್ಕೊಳ್ಳಕ್ಕೆ ಸಿದ್ಧ ಇಲ್ಲ. ನಾನು ಬಂದಿದ್ದೇ ಬೇರೆ, ನಮ್ಮ ಜೀವನವೇ ಬೇರೆ. ಅವ್ರ ತರ ಬೆಲಮಂಡೆ ಹೊಡೋದು, ಕನಕಪುರ ಇದೆಲ್ಲ ಖಾಲಿ ಮಾಡಿ ಏನೇನು ಮಾಡ್ಕೊಂಡವ್ರೆ. ಅವ್ರ ಜೀವನ ನಾವು ಮಾಡಿದೀವ. ನನಗೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಸಂಪಾದನೆ ಮಾಡಕ್ಕೆ ಹೋಗಿ ಅದು ಹೊರತುಪಡಿಸಿ ನಾನು ಯಾವುದೇ ಮತ್ತೆ ಅಧಿಕಾರದಲ್ಲಿ ಏನಿದ್ರೆ ಇದ್ದಂತ ಸಣ್ಣ ಅವಧಿ ಇರ್ಬೋದು, ಮನಸ್ಸು ಮಾಡಿದ್ರೆ ಅವ್ರ ಅಪ್ಪನಂಗೆ ಮಾಡೋದು. ಅವ್ರ ಅಪ್ಪೇನು ಹೇಳಿಲ್ಲ, ಅವ್ರ ಅಪ್ಪ ಜೊತೆ ಆಳಿತಾ ಇದ್ರು ಗಂಡ ಬೀಜವರು. ಅವ್ರ ಅಪ್ಪನ ಹೋಗಿ ಮಾಡ್ಕೊಳಕ್ ಹೋಗಲ್ಲ, ಏನು ಬೇಕಾದ್ರೂ ಮಾಡ್ಕೋಬೋದಾಗಿತ್ತು. 5ನೇ ಬಾರಿ ನಾನು ಸಾವಿನ ಹಂಚಿಗೆ ಹೋಗಿ ಹೊರಗೆ ಬಂದಿರೋದು. 5ನೇ ಬಾರಿ. ಇವತ್ತು ಮುಂದೆ ಇರೋಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ನಾನು ನಿಂತಿನ ಮಾತಾಡ್ತಾ ಇದ್ರೆ ಹಲವಾರು ಹಿರಿಯರೇ ನಿಂತಿರಿ, ನನ್ನ ತಾಯಂದಿರೇ ನಿಂತಿರಿ. ನಾನು ಆ 20 ತಿಂಗಳು ಮುಖ್ಯಮಂತ್ರಿ ಆಗಿದ್ದಾಗ ಕೈಲಾದ ಮಟ್ಟಿಗೆ ಏನು ಸಹಾಯ ಮಾಡಿದ್ದೇನೆ. ಅಂಗವಿಕಲರಿದ್ದಾರೆ, ವಿಕಲಚೇತನರು, ಅವರ ಒಂದು ಆರೈಕೆಯನ್ನು ಇವತ್ತು ಉಳ್ಕೊಂಡಿದ್ದೀನಿ. ದೇವರ ಅನುಗ್ರಹ ನೋಡಿದ್ದೀನಿ. ನನಗೆ ನಾಟಕೀಯವಾಗಿ ನಿಮ್ಮ ಮುಂದೆ ಇನ್ನೇನು ಹೇಳ್ತೀನಿ. ಇವತ್ತು ನಾನು ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ರೆ ಯಾವುದೋ ನನ್ನಿಂದ ದೇವರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನನ್ನ ಆಯುಷ್ಯನ ಉಳಿಸೋದನ್ನೇ. ಇದು ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.